ನಮಸ್ತೆ ಫ್ರೆಂಡ್ಸ್. 2025ರಲ್ಲಿ ತಮ್ಮ ಜೀವನವನ್ನು ಮುಗಿಸಿ ಹೋದಂತಹವರ ಬಗ್ಗೆ ತಿಳಿಸ್ತೇನೆ. ಕಾಲಚಕ್ರನ ಓಟದಲ್ಲಿ ಮತ್ತೊಂದು ವರ್ಷ ಗತಿಸಿ ಹೋಗುತ್ತಿದೆ. 2025ರಲ್ಲಿ ಅನೇಕ ಸಾಧಕರನ್ನು ದೇಶ ಕಳೆದುಕೊಂಡಿದೆ. ಅಗಲಿ ಹೋದ ಖ್ಯಾತನಾಮರು ಈಗ ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ಬದುಕು, ಸಾಧನೆ, ಸಂದೇಶಗಳು ಸದಾ ನಮ್ಮೊಂದಿಗಿರುತ್ತವೆ. 2025ರಲ್ಲಿ ಯಾವ್ಯಾವ ಮಹನೀಯರು ಮರೆಯಾಗಿ ಹೋದರು ಎಂಬುದರ ಸ್ಥೂಲ ಮಾಹಿತಿ ಇಲ್ಲಿದೆ ನೋಡಿ. ಡಾಕ್ಟರ್ ಎಸ್.ಎಲ್. ಭೈರಪ್ಪ ವಂಶವೃಕ್ಷ, ಪರ್ವ, ಧಾಟು, ತಂತು ಸೇರಿ ತಮ್ಮ ವೈಚಾರಿಕ ಕಾದಂಬರಿಗಳ ಮೂಲಕ ಸಾಹಿತ್ಯ ಲೋಕದಲ್ಲಿ ವಿಶಿಷ್ಟ ಛಾಪು ಮೂಡಿಸಿದ ಸಾಹಿತಿ, ತತ್ವಜ್ಞಾನಿ ಎಸ್.ಎಲ್. ಭೈರಪ್ಪ ತಮ್ಮ 94ನೇ ವಯಸ್ಸಿನಲ್ಲಿ ವಯೋಸಹಜ ಅನಾರೋಗ್ಯದಿಂದಾಗಿ ಸೆಪ್ಟೆಂಬರ್ 24ರಂದು ನಿಧನರಾದರು. ಅವರ ಕೃತಿಗಳು ಭಾರತದ ಹಲವು ಭಾಷೆಗಳಿಗೆ ಅನುವಾದಗೊಂಡಿದೆ. ಭೈರಪ್ಪ ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸನ್ಮಾನ್ ಸೇರಿ ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ಅಪಾರ ಸಾಹಿತ್ಯಾಭಿಮಾನಿಗಳನ್ನು ಹಾಗೂ ಶಿಷ್ಯವರ್ಗಗಳನ್ನು ಹೊಂದಿದ್ದರು. ಬಿ. ಸರೋಜಿನಿ ದೇವಿಯವರು ಅಭಿನಯ ಸರಸ್ವತಿ ಬಿ. ಸರೋಜಿನಿ ದೇವಿ 87ನೇ ವಯಸ್ಸಿನಲ್ಲಿ ವಯೋಸಹಜ ಅನಾರೋಗ್ಯ ಸಮಸ್ಯೆಯಿಂದ ಜುಲೈ 14ರಂದು ಇಹಲೋಕ ತ್ಯಜಿಸಿದರು. ಕನ್ನಡ, ಹಿಂದಿ, ತಮಿಳು, ತೆಲುಗು ಸೇರಿ ಬಹುಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದರು. ಅವರು ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಎಂಬ ಖ್ಯಾತಿ ಪಡೆದಿದ್ದರು. ಮಹಾಕವಿ ಕಾಳಿದಾಸ, ಕಿತ್ತೂರು ರಾಣಿ ಚೆನ್ನಮ್ಮ, ಮಲ್ಲಮ್ಮನ ಪವಾಡ ಪ್ರಸಿದ್ಧಿ ಪಡೆದ ಚಿತ್ರಗಳು. ಎಂ. ಎಸ್. ಉಮೇಶ್ ಹಿರಿಯ ಕಲಾವಿದ ಹಾಗೂ ಹಾಸ್ಯ ನಟ. ಎಂ. ಎಸ್. ಉಮೇಶ್ ಹಾಸ್ಯ ಪ್ರಜ್ಞೆ ಹಾಗೂ ಸರಳ ವ್ಯಕ್ತಿತ್ವಕ್ಕೆ ಹೆಸರಾದವರು. ರಂಗಭೂಮಿಯತ್ತ ಆಕರ್ಷಿತರಾಗಿ ಬಾಲ್ಯದಲ್ಲೇ ಬಣ್ಣ ಹಚ್ಚಿದವರು. ಅವರು 350ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದವರು. ಕೊನೆಯ ದಿನಗಳಲ್ಲಿ ಕ್ಯಾನ್ಸರ್ನಿಂದ ಬಳಲಿದರು. ನವೆಂಬರ್ 30ರಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು. ಬ್ಯಾಂಕ್ ಜನಾರ್ದನ್ ಹಾಸ್ಯ ನಟ. ಬ್ಯಾಂಕ್ ಜನಾರ್ದನ್ ಹಲವು ಚಲನಚಿತ್ರಗಳಲ್ಲಿ ತಮ್ಮ ಹಾಸ್ಯ ನಟನೆಯಿಂದಲೇ ಪ್ರಖ್ಯಾತ ಗಳಿಸಿದರು. ಚಿತ್ರದ ಹೊರತಾಗಿ ಕಿರುತೆರೆಯಲ್ಲಿ ಧಾರಾವಾಹಿಗಳ ಮೂಲಕ ಹೆಚ್ಚು ಪ್ರಸಿದ್ಧಿ ಹೊಂದಿದವರು. ತಮ್ಮ 76ನೇ ವಯಸ್ಸಿನಲ್ಲಿ ಅನಾರೋಗ್ಯದಿಂದಾಗಿ ಏಪ್ರಿಲ್ 14ರಂದು ನಿಧನರಾದರು. ಸಾಲುಮರದ ತಿಮ್ಮಕ್ಕ ಹಸಿರನ್ನೇ ಉಸಿರಾಗಿಸಿಕೊಂಡ ಜೀವಿಸಿದ ಸಾಲುಮರದ ತಿಮ್ಮಕ್ಕ ಮಕ್ಕಳಿಲ್ಲದ ಕೊರಗು ನೀಗಿಸಿಕೊಳ್ಳಲು ರಸ್ತೆಯ ಬದಿಗಳಲ್ಲಿ ನೂರಾರು ಆಲದ ಸಸಿಗಳನ್ನು ನೆಟ್ಟು ಅವುಗಳಿಗೆ ನೀರು ಹಾಕಿ ಮಕ್ಕಳಂತೆ ಪೋಷಿಸಿ ಬೆಳೆಸಿದರು. ಪರಿಸರ ಸಂರಕ್ಷಣೆಯ ಮಹತ್ತರ ಕಾರ್ಯಕ್ಕಾಗಿ ಪದ್ಮಶ್ರೀ ಸೇರಿ ಹಲವು ಪ್ರಶಸ್ತಿಗಳನ್ನು ಪಡೆದಿದ್ದವರು. ವಯೋಸಹಜ ಅನಾರೋಗ್ಯದಿಂದಾಗಿ ನವೆಂಬರ್ 14ರಂದು ತಮ್ಮ 114ನೇ ವಯಸ್ಸಿನಲ್ಲಿ ನಿಧನ ಹೊಂದಿದರು. ರಾಕೇಶ್ ಪೂಜಾರಿ ರಿಯಾಲಿಟಿ ಶೋಗಳ ಮೂಲಕ ನಾಡಿನೆಲ್ಲೆಡೆ ಹೆಸರಾಗಿದ್ದ ಕಾಮಿಡಿ ಕಿಲಾಡಿ ಸೀಸನ್ 3ರ ವಿಜೇತ ಹಾಗೂ ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಬಣ್ಣ ಹಚ್ಚಿದ ನಟ ರಾಕೇಶ್ ಪೂಜಾರಿ ತಮ್ಮ 35ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಮೇ 11ರಂದು ನಿಧನರಾದರು. ಇವರು ಯುವ ನಟರಾಗಿದ್ದು ಯಾರೂ ತುಂಬಲಾರದಂತಹ ಕಲಾವಿದರಿಗೆ ಕಲಾಕ್ಷೇತ್ರಕ್ಕೆ ತುಂಬಲಾರದಂತಹ ನಷ್ಟವಾಗಿದೆ. ಈ ನಟ ಹೃದಯಾಘಾತದಿಂದ ತೀರ್ಕೊಂಡಿದ್ದು ನಮ್ಮೆಲ್ಲರಿಗೂ ತುಂಬಾನೇ ನೋವನ್ನು ಉಂಟು ಮಾಡಿದೆ. ರಾಮ ಶ್ಯಾಮ ಭಾಮ ಖ್ಯಾತಿಯ ಯಶವಂತ್ ಸರ್ ದೇಶಪಾಂಡೆ ಕನ್ನಡ ರಂಗಭೂಮಿ ನಟರಾಗಿ ಹೆಚ್ಚು ಜನಪ್ರಿಯರಾಗಿದ್ದ ಯಶವಂತ್ ಸರ್ ದೇಶಪಾಂಡೆ ತಮ್ಮ 61ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಸೆಪ್ಟೆಂಬರ್ 29ರಂದು ನಿಧನರಾದರು. ಅವರು ನಟಿಸಿ ನಿರ್ದೇಶಿಸಿರುವ ಆಲ್ ದಿ ಬೆಸ್ಟ್ ನಾಟಕ ಅಭೂತಪೂರ್ವ ಯಶಸ್ಸು ಕಂಡಿತ್ತು. ಕಿರುತೆರೆ ಮತ್ತು ಚಲನಚಿತ್ರಗಳಲ್ಲಿಯೂ ಪಾತ್ರ ನಿರ್ವಹಿಸಿದರು. ಪತ್ನಿ ಮಾಲತಿ ಸಹ ರಂಗಭೂಮಿ ಮತ್ತು ಕಿರುತೆರೆಯಲ್ಲಿ ಹೆಸರು ಮಾಡಿದ್ದರು. ನಟ, ನಿರ್ದೇಶಕ, ನಾಟಕಕಾರ, ಹಾಸ್ಯ ನಾಟಕಗಳ ಮುಖಾಂತರ ರಾಜ್ಯಾದ್ಯಂತ ಮನೆಮಾತಾಗಿದ್ದರು. ಇವರನ್ನು ಕಳೆದುಕೊಂಡಿದ್ದು ಚಲನಚಿತ್ರರಂಗದಲ್ಲಿ ಒಂದು ದೊಡ್ಡ ನಷ್ಟವನ್ನೇ ಉಂಟು ಮಾಡಿದೆ ಅಂತಾನೂ ಸಹ ಹೇಳ್ಬೋದು. ರಾಜು ತಾಳಿಕೋಟೆ ಅವರು ವೃತ್ತಿ ರಂಗಭೂಮಿ ಕಲಾವಿದರಾಗಿ ಚಲನಚಿತ್ರ, ರಿಯಾಲಿಟಿ ಶೋ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಮನೆಮಾತಾಗಿದ್ದ ರಾಜು ತಾಳಿಕೋಟೆ ತಮ್ಮ 59ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಅಕ್ಟೋಬರ್ 13ರಂದು ನಿಧನರಾದರು. ಸಿನಿಮಾ ಶೂಟಿಂಗ್ಗಾಗಿ ಉಡುಪಿಗೆ ತೆರಳಿದ್ದ ಅವರು ಎದೆನೋವಿನಿಂದ ಆಸ್ಪತ್ರೆಗೆ ದಾಖಲಾದರು. ಚಿಕಿತ್ಸೆ ಫಲಿಸಲಿಲ್ಲ. ಮೂಲ ಹೆಸರು ರಾಜ್ಸೇಬಾ
ಮುತ್ತು ಮಸಾಬ್ ತಾಳಿಕೋಟೆ. ಹಾಸ್ಯ ಕಲಾವಿದರಾಗಿ ಜಾತಿ ಧರ್ಮ ಮೀರಿ ಬೆಳೆದ ಅವರು ರಾಜು ತಾಳಿಕೋಟೆ ಎಂಬ ಹೆಸರಿಂದ ಖ್ಯಾತರಾಗಿದ್ದರು. ಇವರನ್ನು ಕಳೆದುಕೊಂಡಿರುವುದು ನಮ್ಮ ಚಲನಚಿತ್ರರಂಗದಲ್ಲಿ ತುಂಬಲಾಗದ ನಷ್ಟ ಉಂಟಾಗಿದೆ. ಶಾಮನೂರು ಶಿವಶಂಕರಪ್ಪ ಹಿರಿಯ ರಾಜಕೀಯ ಮುತ್ಸದ್ದಿ ಹಾಗೂ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ 94ನೇ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪ 94ನೇ ವಯಸ್ಸಿನಲ್ಲಿ ಡಿಸೆಂಬರ್ 14ರಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಲಿಂಗೈಕ್ಯರಾದರು. ದಾವಣಗೆರೆ ದಣಿ ಎಂದು ಖ್ಯಾತರಾಗಿದ್ದ ಶಾಮನೂರು ಶಿವಶಂಕರಪ್ಪ ಅವರು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯ ಜತೆಗೆ ಅದನ್ನು ಜ್ಞಾನಕಾಶಿಯನ್ನಾಗಿ ಪರಿವರ್ತಿಸಿದರು. ಜನಪರ ಕಾರ್ಯಗಳಿಂದಾಗಿಯೇ ಅಪಾರ ಸಂಖ್ಯೆಯಲ್ಲಿ ಅಭಿಮಾನ ಬಳಗ ಹೊಂದಿದವರು. ರಾಜಕೀಯದಲ್ಲಿ ಒಂದು ಶಾಸಕರಾಗಿ ದಾವಣಗೆರೆ ಶಾಸಕರಾಗಿ 6 ಬಾರಿ ವಿಜೇತರಾದವರು. ಅವರನ್ನು ಕಳೆದುಕೊಂಡಿದ್ದು ತುಂಬಾ ನೋವುಂಟಾಗಿದೆ. ಬಾಲಿವುಡ್ ನಟ ಧರ್ಮೇಂದ್ರ ನಿಧನ. ಭಾರತೀಯ ಸಿನಿಮಾ ರಂಗದ ಇನ್ಸಾನ್ ಎಂದೇ ಖ್ಯಾತರಾಗಿದ್ದ ಧರ್ಮೇಂದ್ರ 89ನೇ ವಯಸ್ಸಿನಲ್ಲಿ ನವೆಂಬರ್ 24ರಂದು ನಿಧನರಾದರು. 6 ದಶಕಗಳಿಗೂ ಹೆಚ್ಚು ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದ ಧರ್ಮೇಂದ್ರ ಸುಮಾರು 300 ಸಿನಿಮಾಗಳಲ್ಲಿ ನಟಿಸಿದ್ದರು. ಒರಟು ಪಾತ್ರದಲ್ಲಿ ಶೋಲೆ ಮಿಂಚಿದಂತೆ, ಸಂವೇದನಾಶೀಲ ಪಾತ್ರದಲ್ಲಿಯೂ ಸತ್ಯಕಾಂ ನಟನಾ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಶೋಲೆಯಲ್ಲಿನ ಅಮಿತಾಬ್ ಬಚ್ಚನ್ ಧರ್ಮೇಂದ್ರ ಜೋಡಿಯ ನಟನೆ ಭಾರತೀಯರು ಮರೆಯಲಾಗದಂಥದ್ದು. ಶೆಫಾಲಿ ಜರಿವಾಲ್ ಕಂಠ ಲಗಾಗರ್ಲ್ ಎಂದೇ ಚಿರಪರಿಚಿತರಾಗಿದ್ದ ಮತ್ತು ಕಿರುತೆರೆಯಲ್ಲಿ ಪ್ರಸಿದ್ಧರಾಗಿದ್ದ ನಟಿ ರೂಪದರ್ಶಿ ಶೆಫಾಲಿ ಜರಿವಾಲ 42ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ಜೂನ್ 27ರಂದು ಮರಣ ಹೊಂದಿದರು. ಪಂಕಜ್ ಧೀರ್. ಬಿ. ಆರ್. ಚೋಪ್ರಾ ಅವರ ಜನಪ್ರಿಯ ಮಹಾಭಾರತ ಧಾರಾವಾಹಿಯಲ್ಲಿ ನಿರ್ವಹಿಸಿದ ಕರ್ಣನ ಪಾತ್ರದಿಂದ ಜನಪ್ರಿಯರಾಗಿದ್ದ ಪಂಕಜ್ ಧೀರ್ ಕ್ಯಾನ್ಸರ್ನೊಂದಿಗೆ ಹೋರಾಡುತ್ತಾ 68ನೇ ವಯಸ್ಸಿನಲ್ಲಿ ಅಕ್ಟೋಬರ್ 15ರಂದು ನಿಧನರಾದರು. ಇವರನ್ನು ಕಳೆದುಕೊಂಡಿದ್ದು ತುಂಬಾನೇ ನೋವು ಉಂಟಾಗಿದೆ ಅಂತಾನೆ ಸಹ ಹೇಳ್ಬೋದು. ಮತ್ತೆ ಪಿಯೂಷ್ ಪಾಂಡೆ. ಜಾಹೀರಾತು ಕ್ಷೇತ್ರದ ದಿಗ್ಗಜ ಹ್ಯಾಂಡ್ಮ್ಯಾನ್ ಎಂದೇ ಚಿರಪರಿಚಿತರಾಗಿದ್ದ ಪಿಯೂಷ್ ಪಾಂಡೆ 70ನೇ ವಯಸ್ಸಿನಲ್ಲಿ ಅಕ್ಟೋಬರ್ 24ರಂದು ನಿಧನರಾದರು. ಕ್ಯಾಡ್ಬರಿಯ ಆಸ್ಲಿ ಸ್ವಾದ್ ಮತ್ತು ಆಪ್ಕಿ ಬಾರ್ ಮೋದಿ ಸರ್ಕಾರ್ ಮುಂತಾದ ಭಾರತದ ಕೆಲವು ಐಕಾನಿಕ್ ಪ್ರಚಾರ ಅಭಿಮಾನಿಗಳನ್ನು ಇಂದಿನ ಸೃಜನಶೀಲ ಪ್ರತಿಭೆಯಾಗಿದ್ದರು. ಸುಲಕ್ಷಣಾ ಪಂಡಿತ್. 1970ರ ದಶಕದ ಖ್ಯಾತ ನಟಿ ಹಾಗೂ ಹಿನ್ನೆಲೆ ಗಾಯಕಿ ಸುಲಕ್ಷಣಾ ಪಂಡಿತ್ 71ನೇ ವಯಸ್ಸಿನಲ್ಲಿ ನವೆಂಬರ್ 7ರಂದು ನಿಧನರಾದರು. ರಾಜೇಶ್ ಖನ್ನಾರಂತ ಸ್ಟಾರ್ ನಟರೊಂದಿಗೆ ನಟನೆ ಹಾಗೂ ಸುಶ್ರಾವ್ಯ ಹಿನ್ನೆಲೆ ಗಾಯನದ ಅವಳಿ ಪ್ರತಿಭೆಯಿಂದ ಅವರು ಪ್ರಸಿದ್ಧರಾಗಿದ್ದರು. ಇವರನ್ನು ಕಳೆದುಕೊಂಡಿರುವುದು ಚಲನಚಿತ್ರರಂಗಕ್ಕೆ ತುಂಬಲಾರದಂತಹ ನಷ್ಟ ಉಂಟಾಗಿದೆ. ಇದೇ ತರದ ಇನ್ಫಾರ್ಮೇಶನ್ಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು. ಶುಭ ದಿನ.